ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೂ ಯಾರು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷದಲ್ಲಿ ಎಷ್ಟೆಲ್ಲ ಸತ್ಯಾಂಶ ಅಡಗಿದೆ ಅನ್ನೋದಕ್ಕೆ ನಾನು ಪದೇ 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 ಅನೇಕ ಕಾರ್ಯಕ್ರಮಗಳು ನಿಮ್ಮ ಮುಂದೆ ತರ್ತಾ ಇದ್ದೀನಿ ವೀಕ್ಷಕರೇ. ಅದೇ ರೀತಿ ಬಹಳ ಮುಖ್ಯವಾದ ಎಲ್ಲ ಮಾಧ್ಯಮಗಳಲ್ಲೂ ಕಳೆದ 2 ದಿನಗಳಿಂದ ಬರ್ತಾ ಇರೋಂಥ ಒಂದು ಸುದ್ದಿ ನಟ ದರ್ಶನ್ ಬಗ್ಗೆ. ನಟ ದರ್ಶನ್ ಬಗ್ಗೆ ಇದೇ ವರ್ಷದ ಜನವರಿ 31ನೇ ತಾರೀಕು S9 ಮೀಡಿಯಾ ಅನ್ನೋ ನಮ್ಮ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿರ್ತೀನಿ. ಆ ಕಾರ್ಯಕ್ರಮ ದರ್ಶನ್ ಜಾತಕದ ಫಲ ಹೇಗಿದೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೀನಿ. ಆ ವಿಚಾರದ ಬಗ್ಗೆ ನಾವು ಮಾತಾಡೋಕೆ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕ ವಿಚಾರಗಳು ಸಮಾಜದಲ್ಲಿ ಆಗು ಹೋಗ್ತಾ ಇರುವಂಥ ಅನೇಕ ವಿಚಾರಗಳನ್ನ ಜ್ಯೋತಿಷದ ಗ್ರಹಗಳ ಲೆಕ್ಕಾಚಾರದ ಮೇಲೆ ಹೇಳ್ಬೋದಾ ಅನ್ನೋದಕ್ಕೆ ಇದು ಒಂದು ಸತ್ಯ ಸಂಗತಿ ವೀಕ್ಷಕರೇ. ಕಳೆದ ಜನವರಿ 31ನೇ ತಾರೀಕು ದರ್ಶನ್ ಅವರ ಜಾತಕವನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ನಾನು ಉಲ್ಲೇಖ ಮಾಡಿ ಹೇಳಿದ್ದೀನಿ. ಅವರು ಏನೇ ತೀರ್ಮಾನ ತಗೊಳ್ಳೋಕೆ ಮುಂಚೆ ತುಂಬ ಯೋಚನೆ ಮಾಡಿ ತೀರ್ಮಾನಗಳನ್ನ ತಗೋಬೇಕಾಗತ್ತೆ. ಯಾವುದೇ ವಿಚಾರ ಇರ್ಬೋದು. ದಾಂಪತ್ಯ ಜೀವನದಲ್ಲಿ ಆಗಾಗ್ಗೆ ತೊಂದರೆಗಳಾಗ್ತಾ ಇರುತ್ತೆ ಇವ್ರ ಜಾತಕ ಪ್ರಕಾರ. ಅವರು ವೈವಾಹಿಕವಾದ ಒಂದು ಮುಹೂರ್ತ ಸರಿ ಇಲ್ಲ. ಸ್ತ್ರೀ ಸಂಬಂಧಪಟ್ಟಂತ ವಿವಾದಗಳಲ್ಲಿ ದರ್ಶನ ಅವರು ಸಿಕ್ಕಾಕೊಂತಾರೆ. ಸರ್ಕಾರಿ ಸಂಬಂಧಪಟ್ಟಂತ ವಿವಾದದಲ್ಲಿ ದರ್ಶನ್ ಅವರು ತಗಲಾಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಅವರ ಒಂದು ಜನ್ಮ ಕುಂಡಲಿಯನ್ನು ನೋಡಿ ಅವರ ಒಂದು ಜಾತಕ, ಶ್ರೀಮತಿ ವಿಜಯಲಕ್ಷ್ಮಿ ಅವರ ಜಾತಕ, ಹಾಗೆ ಅವರು ಮದುವೆ ಆದಂತಹ ಒಂದು ದಿನಾಂಕದ ಒಂದು ಜಾತಕವನ್ನು ನೋಡಿ ಅವರ ಬಗ್ಗೆ ಒಂದು ಈ ಕಾರ್ಯಕ್ರಮವನ್ನು ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ದರ್ಶನ್ ಅವರು ಒಂದು ಸ್ತ್ರೀ ಸಂಬಂಧಪಟ್ಟಂತ ವಿವಾದದಲ್ಲಿ ಸಿಕ್ಕಾಕೊಂಡು ಸರ್ಕಾರದಿಂದ ತೊಂದರೆಗಳನ್ನ ಅನುಭವಿಸಿ, ಸರ್ಕಾರ ಅಂತ ಹೇಳಿದ್ರೆ ಸ್ಟೇಷನ್ ಇರ್ಬೋದು, ಪೊಲೀಸ್ ಅವರು ಇರ್ಬೋದು, ಇವರೆಲ್ಲ ಸರ್ಕಾರ ಸಂಬಂಧಪಟ್ಟಂತ ವ್ಯಕ್ತಿಗಳು. ಇವರಿಂದೆಲ್ಲ ಈ ಜಾತಕಕ್ಕೆ ತೊಂದರೆಗಳಾಗತ್ತೆ ಅಂತ ಹೇಳಿ ಕಳೆದ ಜನವರಿ 31ನೇ ತಾರೀಕು ಇದೇ S9 ಮೀಡಿಯಾ ಅಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡಿರ್ತೀನಿ. ಅದನ್ನು ನೀವು ಹೋಗಿ ನೋಡಬಹುದು. ಇನ್ನು 18 ತಿಂಗಳ ಕಾಲ ಅವ್ರ ಸಮಯ ಸರಿ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೀನಿ. 18 ತಿಂಗಳ ಕಳೆಯವ್ರಿಗೆ ಖಂಡಿತವಾಗಿ ಅವ್ರ ತೊಂದರೆ ಇದ್ದೇ ಇರುತ್ತೆ. ಅವರು ತೊಂದರೆಯಿಂದ ಮುಕ್ತಿ ಪಡೆಯುವಂಥದ್ದು ಈಗಿನ ಒಂದು ಮಾಹಿತಿಗಳು ನೋಡ್ತಾ ಇದ್ದರೆ ತುಂಬಾ ಕಷ್ಟ ಸಾಧ್ಯ ಅನ್ನಿಸ್ತಾ ಇದೆ. ಅವ್ರ ಮನೆಯವರು ಅವರ ಪರವಾಗಿ ಶಿವನ ಪೂಜೆಯನ್ನು ಮಾಡುವಂಥದ್ದು, ಮುನೀಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು, ಇವೆಲ್ಲ ಮಾಡ್ತಾ ಬಂದರೆ ಖಂಡಿತವಾಗಿ ತೀರಾ ತೊಂದರೆಗಳಾಗುವಂಥದ್ದು ಕ್ರಮೇಣ ಸ್ವಲ್ಪ ಕಡಿಮೆ ಆಗಬಹುದು. ಬನ್ನಿ ವೀಕ್ಷಕರೇ, ನಾನು ಏನು ಹೇಳಿದ್ದೆ ಅವರ ಜಾತಕವನ್ನು ನೋಡಿ ಆ ವಿಜುವಲ್ಸ್ ನಾವು ನೋಡ್ತಾ ಬರೋಣ ವೀಕ್ಷಕರೇ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಜ್ಯೋತಿಷದಲ್ಲಿ ಸತ್ಯಾಂಶ ಇರೋದಕ್ಕೆ ಇದು ಒಂದು ನಿಮಗೆ ಜೀವಂತ ಉದಾಹರಣೆ ವೀಕ್ಷಕರೇ. ಮತ್ತೆ ಇಂತಹದೇ ಒಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಆ ವಿಜುವಲ್ಸ್ ನೋಡಿ ದರ್ಶನ್ ಅವರಿಗೆ ನಾವು ಸಹ ಹಾರೈಸಬಹುದು. ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಬರಲಿ ಅಂತ ಹೇಳಿ ನಮ್ದು ಹಾರೈಕೆ ಇರುತ್ತೆ. ಆದರೆ ಅವರು ಇವತ್ತು ತಗಲಾಕೊಂಡಿರುವಂಥ ವಿಚಾರ ನೋಡೋದಾದ್ರೆ ಖಂಡಿತ ಕಷ್ಟ ಸಾಧ್ಯ ಅನ್ನಿಸ್ತಾ ಇದೆ. ಬಟ್ ಅವರು ಶಿವನ ಪೂಜೆ ಮಾಡೋದ್ರಿಂದ ಅವ್ರ ಮನೆಯವರು ಅವ್ರ ಪರವಾಗಿ ಖಂಡಿತ ಒಳಿತನ ಕಾಣ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಬಹಳ ಯಾವುದೇ ದೊಡ್ಡ ಪರಿಹಾರಗಳನ್ನ ಖಂಡಿತ ಮಾಡುವಂಥದ್ದು ಬೇಕಾಗಿಲ್ಲ. ಕೇವಲ ಕೆಲವು ಮಂತ್ರಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ದರ್ಶನ್ ವಿಜಯಲಕ್ಷ್ಮಿ ಅವರು, ಹಾಗೆ ಅವರ ಮನೆಯವರು ಪಠನೆ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅವರಿಗೆ ಈ ವಿವಾದದಿಂದ ಖಂಡಿತವಾಗಿ ಆ ತೊಂದರೆಗಳನ್ನ ಖಂಡಿತ ದೂರ ಮಾಡ್ಕೋಬಹುದು ವೀಕ್ಷಕರೇ.
ಇಲ್ಲಿ ಎಲ್ಲದಕ್ಕೂ ಹೋಮ ಪೂಜೆ ಪುನಸ್ಕಾರವೇ ಒಂದು ಪರಿಹಾರ ಇರೋದಿಲ್ಲ. ಮತ್ತೆ ದರ್ಶನ್ ಅವರ ಒಂದು ಜಾತಕದ ಪ್ರಕಾರ ಕೆಲವೊಂದು ಬಾರಿ ಅವರ ಜಾತಕದ ಮೇಲೆ ಬಹಳ ಕೆಟ್ಟ ಕಣ್ಣಿನ ದೃಷ್ಟಿದೋಷಗಳು ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಅವರ ಮೇಲೆ ಸ್ವಲ್ಪ ವಾಮಾಚಾರಗಳು ನಡೆಯುವಂತ ಒಂದು ಸಾಧ್ಯತೆಗಳಿರ್ತವೆ. ಅದರಿಂದ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಮುಂದಿನ 18 ತಿಂಗಳ ಕಾಲ ಅವರು ಎಷ್ಟು ಎಚ್ಚರಿಕೆ ವಹಿಸ್ಕೊಂತಾರೆ, ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವ್ರು ಮಾಡುವಂತಹ ಯಾವುದೇ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ಗಳಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ಯಾವುದೋ ಒಂದು ಭೂ ವಿವಾದದಲ್ಲೂ ಸ್ವಲ್ಪ ತಗಲಾಕೊಳ್ಳುವಂತ ಒಂದು ಸನ್ನಿವೇಶಗಳು ಅವರ ಜಾತಕದ ಪ್ರಕಾರ ಕಂಡು ಬರ್ತಾ ಇದೆ ವೀಕ್ಷಕರೇ. ಅದರಿಂದ ಅವರು ದಾಂಪತ್ಯ ಜೀವನ ಚೆನ್ನಾಗಿರ್ಲಿ. ನನ್ನ ಪ್ರಕಾರ ಈ ಒಂದು ಇಬ್ಬರ ಜಾತಕವನ್ನು ನೋಡಿದಾಗ ಖಂಡಿತ ವಿವಾಹ ವಿಚ್ಛೇದನ ಆಗದೆ ಇರೋದು ತುಂಬಾ ಒಳ್ಳೇದು ವೀಕ್ಷಕರೇ. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರ ಜಾತಕ ಖಂಡಿತವಾಗಿ ದರ್ಶನ ಅವರಿಗೆ ಖಂಡಿತವಾಗಿ ಒಳ್ಳೆ ಯೋಗಗಳನ್ನ ತಂದುಕೊಟ್ಟಿದೆ. ವಿಜಯಲಕ್ಷ್ಮಿ ಅವರು ಕೆಲವೊಂದು ಸಾರಿ ಸ್ವಲ್ಪ ಹಠ ಮತ್ತೆ ಕೋಪವನ್ನ ಖಂಡಿತವಾಗಿ ಅವರು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ದರ್ಶನ್ ದಂಪತಿಗಳ ಜೀವನ ಖಂಡಿತವಾಗಿ ಚೆನ್ನಾಗಿ ಆಗ್ಬರುತ್ತೆ ವೀಕ್ಷಕರೇ. ಇಲ್ಲಿ ಮಾಡಬೇಕಾಗಿರುವಂತದ್ದು ಕೇವಲ ಒಂದು 4 ಗ್ರಹಗಳ ಮಂತ್ರಗಳನ್ನ ಅವರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಒಂದು 48 ಸಾರಿ ಪಠಿಸಿದ್ದೆ ಆದ್ರೆ ಖಂಡಿತವಾಗಿ ಸಾಂಸಾರಿಕ ಜೀವನದಲ್ಲಿ ಇರುವಂತಹ ಗೊಂದಲಗಳು ಖಂಡಿತವಾಗಿ ನಿವಾರಣೆ ಮಾಡ್ಕೋಬಹುದು. ದರ್ಶನ್ ಅವರಿಗೆ ಮುಂದಿನ 18 ತಿಂಗಳ ಕಾಲ ಸ್ವಲ್ಪ ಸ್ತ್ರೀ ವಿವಾಹದಲ್ಲಿ ಮತ್ತೆ ಕೆಲವೊಂದು ಸ್ತ್ರೀ ವಿವಾಹದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾತಕದ ಪ್ರಕಾರ. ಅದರಿಂದ ಈ ದರ್ಶನ್ ಅವರ ಜಾತಕದಲ್ಲಿ ಬಹಳ ಮುಖ್ಯವಾಗಿ ಗುರು ಮತ್ತು ಕೇತು ಹಾಗೆ ಶನಿಗಳ ಒಂದು ಸಂಯೋಗ ಆಗಿರೋದ್ರಿಂದ ಇವರಿಗೆ ಖಂಡಿತವಾಗಿ ಯಾವುದೋ ಒಂದು ದೈವ ಬಲ ಇವ್ರನ್ನ ಕಾಪಾಡ್ತಾ ಇರುತ್ತೆ. ಎಲ್ಲಾ ಒಂದು ಸಮಯದಲ್ಲೂ ಇವರಿಗೆ ದೈವ ಬಲ, ನಾನು ಹೇಳಿರುವ ಹಾಗೆ ಅವರ ತೋಟದಲ್ಲಿದ್ದಂತಹ ಯಾವುದೇ ಒಂದು ಸರ್ಪ ಸಂಚಾರ ಇರ್ಬೋದು, ಹಾಗೆ ಮುನೇಶ್ವರ ಸಂಬಂಧಪಟ್ಟಂತಹ ಒಂದು ದೇವರಿರ್ಬೋದು, ಅವರಿಗೆ ಖಂಡಿತವಾಗಿ ಅವರಿಗೆ ಕೈ ಹಿಡಿಯುತ್ತೆ ವೀಕ್ಷಕರೇ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಬೃಹತ್ತಾದ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತ ಒಂದು ಯೋಗ ಕಂಡು ಬರ್ತಾ ಇದೆ. ಬೃಹತ್ತಾದ ಒಂದು ಭೂಮಿ ಲಾಭ ಆಗುವಂತ ಸಾಧ್ಯತೆಗಳು ಅವರ ಜಾತಕಗಳಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಮುಂದಿನ 18 ತಿಂಗಳು ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂತಹ ವಿವಾದಗಳಿರ್ಬೋದು, ಹಾಗೆ ಭೂಮಿ ಸಂಬಂಧಪಟ್ಟಂತಹ ವಿವಾದಗಳಿರಬಹುದು, ಸ್ವಲ್ಪ ತೊಂದರೆಗಳಾಗುವಂತ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸಾಧ್ಯವಾದಷ್ಟು ಅವರು ಅವರ ಆಪ್ತ ವರ್ಗದಲ್ಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಖಂಡಿತವಾಗಿ ಅವರ ಜೀವನ ಖಂಡಿತವಾಗಿ ಸುಖಮಯವಾಗಿರುತ್ತೆ ವೀಕ್ಷಕರೇ. ಅದರಿಂದ ಇವರಿಬ್ಬರ ಒಂದು ಜಾತಕವನ್ನು ನೋಡಿದಾಗ ಖಂಡಿತವಾಗಿ ಇವರಿಗೆ ವಿವಾಹ ವಿಚ್ಛೇದನ ಆಗದೆ ಇರುವಂತದ್ದು ತುಂಬಾ ಉತ್ತಮ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ರೀತಿ ಆದ್ರೆ ದರ್ಶನ್ ಅವರಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಸಂಸಾರಕ್ಕೆ ಇವರು ವಿವಾಹ ಆದಂತಹ ಸ್ಥಳ ಮಂಜುನಾಥ ಸ್ವಾಮಿಯ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿವಾಹ ಆಗಿರುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಅವರ ಒಂದು ವಿವಾಹ ಪತ್ರಿಕೆ ಧರ್ಮಸ್ಥಳದಲ್ಲಿ ಆದಂತದ್ದು ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಆದ್ರಿಂದ ಇವರು ಶಿವನ ಪೂಜೆಯನ್ನ ಮಾಡಿಕೊಂಡು ಮುನೀಶ್ವರ ಸ್ವಾಮಿಯ ಪೂಜೆಯನ್ನ ಮಾಡ್ತಾ ಬಂದ್ರೆ ಖಂಡಿತ ಇವರು ಯಶಸ್ಸನ್ನ ಗಳಿಸಬಹುದು. ಮುಂದಿನ ದಿನಗಳಲ್ಲಿ ಇವರಿಗೆ ಖಂಡಿತವಾಗಿ